ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಲೇಡೀಸ್ಗೆಲ್ಲ ಉಪಯೋಗವಾಗುವಂಥ ಟಿಪ್ಸ್ ಕೊಡ್ತೀನಿ. ಅದು ಸ್ಯಾರಿ ಟಿಪ್ಸು. ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಒಂದು 5 ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಫೋಲ್ಡ್ ಮಾಡೋದಂತ. ಈಗ ಫಸ್ಟ್ ಮೆಥಡ್ ನೋಡಿ, ಸ್ಯಾರಿ ನಾರ್ಮಲಾಗಿ ಯಾವ ರೀತಿ ಮಡ್ಚ್ಕೋತಿರೋ, ಎಷ್ಟು ಲೇಯರ್ ಬೇಕೋ ಅಷ್ಟು ಥರ ಮಾಡಿಕೊಂಡು ಇಲ್ಲಿ ನಾನು 4 ಲೇಯರ್ ಮಡ್ಚ್ಕೊಂಡಿದ್ದೀನಿ. ಇದನ್ನು ನೋಡಿ, ಈಗ ಆ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಈ ಕಡೆದನ್ನು ಅದರ ಮೇಲೆ ಹಾಕ್ಕೋಬೇಕು. ಇದು ಸ್ವಲ್ಪ ಚಿಕ್ಕದಾಗಿ ಮಡ್ಚ್ಕೊಳ್ಳೋದಕ್ಕೆ. ಈಗ ಮಾಮೂಲಿಯಾಗಿ ಕೆಳಗಡೆಯಿಂದ ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಆ ಬಾರ್ಡ್ರ್ ಸೈಡ್ ಏನಿರುತ್ತೋ ಆ ಬಾರ್ಡ್ರ್ ಸೈಡು ಅರ್ಧ ಭಾಗಕ್ಕೆ ಮಡ್ಚ್ಕೋಬೇಕು. ಮಡ್ಚ್ಕೊಳ್ಳೋದಕ್ಕೆ ಮೊದಲು ಬ್ಲೌಸ್ ಏನಿರುತ್ತೆ, ನಿಮ್ಮದು ಬ್ಲೌಸು ಪೆಟಿಕೋಟ್ ಏನಿರುತ್ತೋ ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡಿ. ನೀಟಾಗಿ ಸೈಜ್ ನೋಡ್ಕೊಂಡು ಇಟ್ಕೊಳ್ಳಿ. ಈಗ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ಕೆಳಭಾಗ ಏನಿರುತ್ತೋ ಆ ಬಾರ್ಡ್ರು 2 ಲೇಯರ್ ತಗೊಂಡು ಒಳಗಡೆ ಸೇರಿಸ್ಕೊಳ್ಳೋದು. ನೀಟಾಗಿ ಕೈ ಹಾಕಿ ನೀಟಾಗಿ ಒಳಗಡೆ ಸೇರಿಸ್ಕೊಂಬಿಡಿ. ಈ ಥರ ಮಾಡೋದ್ರಿಂದ ನೀಟಾಗಿರುತ್ತೆ. ನೀವು ಬ್ಯಾಗಲ್ಲಿ ಇಟ್ಕೊಂಡು ಕೂಡ ಸ್ಪೇಸು ತುಂಬ ಹಿಡಿಸೋದಿಲ್ಲ. ಹೆಂಗೆ ತೊಗೊಂಡೋಗಿರ್ತೀರೋ ಹಾಗೇ ಇರುತ್ತೆ. ಮನೇಲಿಟ್ಟರು ಕೂಡ, ಮನೇಲಿ ಕಬೋರ್ಡಲ್ಲಿ ಇಟ್ಟರು ಕೂಡ ನೀಟಾಗಿ ಮೇಂಟೈನ್ ಆಗುತ್ತೆ. ನಿಮ್ಮ ಬ್ಲೌಸು ನಿಮ್ಮ ಪೆಟಿಕೋಟು ಒಂದೇ ಕಡೆ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಮೆಥಡು, ಆ ಥರ ಚಿಕ್ಕದಾಗಿ ಫೋಲ್ಡಿಂಗ್ ಆದರೆ ಸೀರೆ ಒಂಥರ ಕಾಣುತ್ತೆ ಅನ್ನೋರಿಗೆ ಈ ಸಿಲ್ಕ್ ಸ್ಯಾರಿ ಎಲ್ಲ ಸ್ವಲ್ಪ ಅಗಲವಾಗೇ ನಾವು ಫೋಲ್ಡ್ ಮಾಡ್ತೀವಲ್ವ, ಆ ಥರ ಬೇಕಂದರೆ ಈಗ ನಾರ್ಮಲಾಗಿ 2 ಫೋಲ್ಡ್ ಮಾಡಿದ್ವಿ. ಹಾಗೆ ಮಾಡೋ ಬದಲು ಆ ಕಡೆಯಿಂದ ಈ ಕಡೆ ತೊಗೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಈ ಥರ ಫೋಲ್ಡ್ ಮಾಡಿ ಬ್ಲೌಸ್ನ ನಾರ್ಮಲಾಗಿ ಹಾಗೆ ಹೆಂಗಿಟ್ರೋ ಬಾರ್ಡ್ರ್ ಮೇಲೆ ಇಟ್ಕೊಂಡು ಹಾಫ್ಗೆ ಒಂದು ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ನಿಧಾನವಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಈಸಿಯಾಗಿ 1-2-3 ಸಲ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬಂದುಬಿಡತ್ತೆ, ಯಾವುದೇ ಕಷ್ಟ ಇಲ್ಲ. ಇದೆ ಕೆಳಗಿನ ಭಾಗ ಆ ಬಾರ್ಡ್ರ್ ಒಳಗಡೆ ಸೇರಿಸ್ಕೊಂಬಿಟ್ರೆ ಆಯಿತು. ಸೊ ಇದೊಂದು ಮೆಥಡು ನೋಡ್ತಿರ್ಬೋದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಸ್ಯಾರಿ. ಒಂದೊಂದು ಸಾರಿ ಎಲ್ಲ ಸ್ಯಾರೀಸ್ ಈ ಥರ ಫೋಲ್ಡ್ ಮಾಡಿದ್ರು ಕೂಡ ಸಣ್ಣಗೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಎರಡು ಸ್ಯಾರಿ ಫೋಲ್ಡ್ ಮಾಡಿದ್ದೀನಿ, ಸಣ್ಣಗೆ ಮತ್ತು ದಪ್ಪಗೆ, ಚಿಕ್ಕದಾಗಿ. ಸೊ 2 ಮೆಥಡ್ ಆಯಿತು. ಈಗ 3ನೇ ಮೆಥಡ್ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬ್ಲೌಸು ನಾರ್ಮಲಾಗಿ ಈ ಥರ ಓಪನ್ ಮಾಡಿ ಇಟ್ಕೊಳ್ಳಿ. ಅದ್ರ ಮೇಲೆ ಸ್ಯಾರಿ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು. ಮೇಲೆ ಸ್ವಲ್ಪ ಒಂದು 1/4 ಭಾಗ ಬಿಟ್ಟು ಬ್ಲೌಸು ಕೆಳಗಡೆ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ನಿಮಗೆ ಅರ್ಥ ಆಗತ್ತೆ ನೋಡ್ತಾ ಇದ್ದರೆ. ಆಮೇಲೆ ಆ ಹುಕ್ಕೇನಿರುತ್ತೋ ಬಟನ್ಸು ಹಾಕ್ಕೊಂಬಿಡ್ಬೇಕು ನೀಟಾಗಿ. ಹಾಕ್ಕೊಂಡು ಬ್ಲೌಸ್ನ ನಾರ್ಮಲಾಗಿ ಹೆಂಗೆ ಫೋಲ್ಡ್ ಮಾಡ್ತೀರೋ ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ವರ್ಕ್ ಬ್ಲೌಸು ಈ ಥರ ಎತ್ಕೊಂಡು ಹೋಗೋವಾಗ ಕಜ್ಜಿ ಬಿಜ್ಜಿ ಆಗೋಲ್ಲ. ಬಟ್ ಮನೇಲಿ ಮಾತ್ರ ಇದೇ ಥರ ಫೋಲ್ಡ್ ಮಾಡಿಡೋಕ್ಕೆ, ವರ್ಕ್ ಬ್ಲೌಸ್ ಇದ್ದರೆ ಈ ಥರ ಫೋಲ್ಡ್ ಮಾಡಿಡೋಕ್ಕೆ ಹೋಗಬೇಡಿ. ನಾರ್ಮಲ್ ಬ್ಲೌಸಸ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಈಗ ಮೇಲಿನ ಪಾರ್ಟ್ ಏನಿರುತ್ತೆ ಅದನ್ನು ತೊಗೊಂಡು ಬ್ಲೌಸ್ ಮೇಲೆ ಹಾಕ್ಕೋಬೇಕು. ಈಗ ಕೆಳಗಿನ ಪೋರ್ಷನ್ ಏನಿರುತ್ತೆ ಅದನ್ನು 2 ಫೋಲ್ಡ್ ಮಾಡ್ಕೋಬೇಕು. ಮೇಲೆ ಒಂದೇ ಫೋಲ್ಡ್ ಮಾಡಿದ್ವಿ, ಈಗ 2 ಫೋಲ್ಡಿಂಗ್ ಆಗತ್ತೆ. ನೋಡಿ, ಇಷ್ಟಿಗೆ ಮಾಡಬೇಕು. ಇಷ್ಟು ಮಾಡಿ ಅಲ್ಲಿ ಒಳಗಡೆ ಬಾರ್ಡ್ರ್ ಕೆಳಗಡೆ ಏನಿರುತ್ತೆ 2 ಲೇಯರ್ ತೊಗೊಂಡು ಒಳಗಡೆ ಸೇರಿಸ್ಕೊಂಬಿಡೋದು. ನೀಟಾಗಿ ಕೈ ಹಾಕಿ ಒಳಗಡೆಗೆ ತಳ್ಳಿ ಈಸಿಯಾಗಿ ಒಳಗಡೆಗೆ ಹೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಡ್ರೆಸ್ ಥರ ಚೆನ್ನಾಗಿ ಕಾಣುತ್ತೆ ಮತ್ತು ಯಾವ ಬ್ಲೌಸ್ ಅಂತಲೂ ಅರ್ಥ ಆಗತ್ತೆ. ನೋಡಲಿಕ್ಕೂ ನೀಟಾಗಿ ಕಾಣುತ್ತೆ. ನಿಮ್ಮ ಕಬೋರ್ಡ್ ಅಂತೂ ಒಂಥರ ಅಟ್ರಾಕ್ಷನ್ ಇರುತ್ತೆ ಈ ಥರ ಫೋಲ್ಡ್ ಮಾಡಿ ಇಡೋದ್ರಿಂದ. ಇನ್ನೊಂದು ಸರಿ ನಿಮಗೆ ಎರಡನೇ ಸಲ ನಿಮಗೆ ತೋರಿಸಿದ್ದು ನಾನು ಓಪನ್ ಮಾಡಿ ಮತ್ತೆ ಒಳಗಡೆ ಸೇರಿಸೋದು ಹೇಗೆ ಅಂತ ನಿಧಾನವಾಗಿ ನೋಡ್ಕೊಳ್ಳಿ. ಈಗ ತಿರುಗಿಸಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡ್ತಿರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಟ್ಯಾಗ್ ಇದ್ದರೆ ಟ್ಯಾಗ್ ಕಟ್ಕೊಂಬಿಟ್ರೆ ಈ ಥರ ಗ್ರಿಪ್ಪಾಗಿ ನೀಟಾಗಿ ಕಾಣುತ್ತೆ. ಸೊ ಈಗ 3 ಮೆಥಡ್ ಆಯಿತು. ಈಗ 4ನೇ ಮೆಥಡ್, ಇದು ಕರೆಕ್ಟಾಗಿ ನೋಡ್ಕೊಂಬಿಡಿ. ಸ್ಯಾರಿ ಈ ಥರ ಅಗಲವಾಗಿ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಬಾರ್ಡ್ರು ಕೆಳಗೆ ಮೇಲೆ ಇರಬೇಕು, ಮಿಸ್ ಮಾಡಬೇಡಿ. ಮತ್ತು ಕೆಳಗಡೆಯಿಂದ ಒಂದು 1/4 ಭಾಗ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಬಲಗಡೆಯಿಂದ ಎಡಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ನಿಧಾನವಾಗಿ ನೋಡ್ಕೊಳ್ಳಿ. ನಂತರ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ನಂತರ ಬಲಗಡೆಯಿಂದ ಎಡಗಡೆಗೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ನಂತರ ಕೆಳಗಡೆ ಇರೋವಂಥ ಪೋರ್ಷನ್ನ ಇನ್ನೊಂದು ಲೇಯರಾಗಿ ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು.
ಇರೋದನ್ನು ಕೆಳಗಡೆ ಭಾಗದಿಂದ ಫೋಲ್ಡ್ ಮಾಡ್ಕೊಂಡಿದ್ರೆ ಮತ್ತೆ ಮೇಲಿನ ಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಒಳಗಡೆ ಇಲ್ಲಿ ಪಾಕೆಟ್ ಥರ ಒಳಗಡೆ ಕೈ ಹಾಕ್ಬೋದು. 2 ಲೇಯರ್ ತೊಗೊಳ್ಳಿ, ಒಳಗಡೆ ಕೈ ಹಾಕಿ ಈ ಥರ ಹೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ಏನಿರುತ್ತೋ ಸ್ಯಾರಿದು ಅದನ್ನು ನೀಟಾಗಿ ಹಿಡ್ಕೊಂಡು ನೀಟಾಗಿ ಎಳ್ಕೊಬೇಕು. ಎಳ್ಕೊಂಡು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೂರುತ್ತೆ. ನೀವು ಸ್ಯಾರಿ ಯಾವ ರೀತಿ ಬಿಸಾಕಿದ್ರು ಕೂಡ ಅದು ಓಪನ್ ಆಗೋಲ್ಲ, ಫೋಲ್ಡಿಂಗ್ ಹಾಗೇ ಇರುತ್ತೆ. ಯಾಕಂದರೆ ಒಂದ್ರ ಮೇಲೆ ಒಂದು ಸ್ಯಾರೀಸ್ ಇಟ್ಟಿರ್ತೀವಿ, ಒಂದು ಎತ್ಕೊಳ್ಳೋ ಹೋಗಿ ಇನ್ನೊಂದು ಬಿದ್ದೋಗ್ಬಿಡುತ್ತೆ, ಎಲ್ಲ ಕಜಿ ಬೆಜಿಯಾಗಿ ಮತ್ತೆ ಫೋಲ್ಡ್ ಮಾಡೋ ಬಾಧೆ ಇರುತ್ತೆ. ಅದೇ ನೀವು ಈ ಮೆಥಡ್ ಮಾಡೋದ್ರಿಂದ ಕೆಳಗಡೆ ಬಿದ್ದರೂ ಕೂಡ ಆ ಫೋಲ್ಡಿಂಗು ಹೋಗೋದೇ ಇಲ್ಲ. ಸ್ವಲ್ಪ ಕಷ್ಟ ಅನಿಸ್ಬೋದು, ಒಂದು ಸಲ ಮಾಡಿಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಪಾಸ್ ಮಾಡಿ ಮಾಡಿ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಈಗ ಲಾಸ್ಟ್ ಮೆಥಡ್ ನೋಡೋಣ. ಹ್ಯಾಂಗರ್ಗೆ ಹಾಕೋ ಅಭ್ಯಾಸ ಇರುತ್ತೆ ಸ್ಯಾರೀಸು. ಸೊ ಅಂಥವರು ಈಗ ಸ್ಯಾರೀಸ್ ಹಾಕ್ತೀವಿ, ಒಂದು ಸ್ಯಾರಿ ತೊಗೊಳಕ್ಕೋರು ಒಂದೊಂದ್ಸಲಿ ಇದೇ ಜಾಗದಲ್ಲಿ ಒಂದು ವೆಯ್ಟ್ ಏನಿರುತ್ತೆ ಜಾರಿ ಬಿದ್ದೋಗ್ಬಿಡುತ್ತೆ. ಬ್ಲೌಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು. ನಾನು ಬೀಳ್ದೇ ಇರೋಂಗೆ ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀಟಾಗಿ ಸ್ಯಾರಿ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಸ್ಕೊಳ್ಳಿ. ಕೆಳಗಡೆ ಇಲ್ಲ ಮಂಚದ ಮೇಲೆ, ಟೇಬಲ್ ಮೇಲೆ ಎಲ್ಲಾದರೂ ಹಾಕ್ಕೊಂಡು ಹ್ಯಾಂಗರ್ಗೆ ನೋಡ್ಕೊಳ್ಳಿ. ಓಪನ್ ಇರೋ ಕಡೆ ನಮ್ಮ ಕಡೆಗಿರಲಿ. ಕೆಳಗಡೆಯಿಂದ ಹ್ಯಾಂಗರ್ಗೆ ಒಳಗಡೆಗೆ ಒಂದು ಲೇಯರಾಗಿ ಒಳಗಡೆ ಸೇರಿಸ್ಕೊಂಬಿಡಿ. ಆಮೇಲೆ ಬ್ಲೌಸ್ ಹಾಕ್ಕೊಂಡ್ಬಿಡಿ. ನಂತರ ಕೆಳಗಡೆ ಉದ್ದ ಇರುತ್ತಲ್ಲ ಅದನ್ನು ತಗೊಂಡು ಆ ಬ್ಲೌಸ್ ಮೇಲೆ ನೀಟಾಗಿ ಹಾಕಿ ಈ ಕಡೆಗೆ ಹಾಕೋದ್ರಿಂದ ಅದೇನಿರುತ್ತೆ ಗ್ರಿಪ್ ನಿಲ್ಲುತ್ತೆ, ಲಾಕ್ ಆಗುತ್ತೆ. ಈ ಥರ ಮೆಥಡ್ ಮಾಡೋದ್ರಿಂದ ಸ್ಯಾರಿ ಲಾಕ್ ಆಗುತ್ತೆ, ಯಾವುದೇ ರೀತಿ ಜಾರದೇ ಇರೋಂಗೆ ಹೆಲ್ಪ್ ಆಗುತ್ತೆ. ಸೊ ಈ ಮೆಥಡು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಸ್ನೇಹಿತರೆ ನೋಡಿ, ನಿಮಗೆ 5 ಥರ ಸ್ಯಾರಿ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದೀನಿ. ಯಾವ ಮೆಥಡ್ ಇಷ್ಟ ಆಯಿತು, ಯಾವ್ದು ಈಸಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.